ಬಂಧುಗಳೇ ನಮಸ್ಕಾರ. ಕಳೆದ ಒಂದು ತಿಂಗಳಿಂದ ಸುಮಾರು 2 ತಿಂಗಳಿಂದಲೇ 3/9/2025 ರಾಜ್ಯ ಸರ್ಕಾರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಆದೇಶವನ್ನು ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆದೇಶವನ್ನು ಹೊರಡಿಸಿ ABC ಅಂತೇಳಿ ವರ್ಗೀಕರಣ ಮಾಡಿ ಬಿಂದುಗಳಿಗೆ ಗುರುತು ಮಾಡಿದಂತಹ ದಿನದಿಂದ ಹಲವಾರು ರೀತಿಯ ಸಮಸ್ಯೆಗಳು ಗೊಂದಲಗಳು ಉಂಟಾಗಿದೆ. ಬಹುತೇಕ ಜನರಿಗೆ ಆದೇಶದಲ್ಲಿ ಏನು ತಪ್ಪಾಗಿದೆ, ಏನು ವ್ಯತ್ಯಾಸ ಆಗಿದೆ, ಏನು ಅನ್ಯಾಯ ಆಗುತ್ತೆ ಎನ್ನುವಂತಹ ಪರಿಜ್ಞಾನ ಇರಲಿಲ್ಲ ಸೆಪ್ಟೆಂಬರಿಂದ. ಬಟ್ ಈಗ ಏನು ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಅವಧಿಯಲ್ಲಿ ಬಹಳವಾದಂತಹ ಪರಿಜ್ಞಾನ ಬಂದಿದೆ, ಮಾಹಿತಿಗಳು ದೊರಕಿದೆ. ಹಾಗಾಗಿ ಜನ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಯಾಕೆ ರೊಚ್ಚಿಗೆ ಹೇಳ್ತಾ ಇದ್ದಾರೆ ಅಂದರೆ, ಕೆಲವು ನೋಟಿಫಿಕೇಷನ್ಗಳಾಗ್ತಾಯಿದೆ. ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ, ಇಲಾಖೆಗಳಲ್ಲಿ KEA ಮುಖಾಂತರ ನೋಟಿಫಿಕೇಷನ್ ಆದಾಗ ಎಲ್ಲ ಹುದ್ದೆಗಳು ಎ ಅಂತ ನಿಗದಿ ಆಗೋದ್ರಿಂದ ಬೀಗ ಎಲ್ಲಿ ಸಿಗುತ್ತೆ, 30 ವರ್ಷ ಆದರೂ ಕೂಡ ಸಿಗೋದಿಲ್ವಲ್ಲ ಅನ್ನುವಂಥ ಪರಿಜ್ಞಾನ ಈಗ ಬರ್ತಾ ಇದೆ. ಹಾಗಾಗಿ ರೋಸ್ಟ್ರು ಒಂದು ಅವೈಜ್ಞಾನಿಕ ಅನ್ನುವಂತಹ ಒಂದು ಉಗ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಆದೇಶ ಏನು 3/9/2025 ಆದೇಶ ಬಂದ ನಾಳೆನೇ ಕೂಡ ನಾನು ಇದ್ರ ಬಗ್ಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದೆ. ಆವತ್ತು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಎನಿ ಪ್ರಾಬ್ಲಮ್ ಅಮೆಂಡ್ ಇಟ್, ಡೋಂಟ್ ಗೋ ಫಾರ್ ಪಬ್ಲಿಕ್, ಎನಿ ಪ್ರಾಬ್ಲಮ್ ಅಮೆಂಡ್ ಇಟ್ ಅಂತೇಳಿ ಒಂದು ಮೆಸೇಜ್ ಹಾಕಿದ್ರು. DPR ಕಾರ್ಯದರ್ಶಿಗಳು ದೂರವಾಣಿ ಮುಖಾಂತರ ಸಂಪರ್ಕಿಸಿ ನಾಳೆ ಬನ್ನಿ, ಏನು ಸಮಸ್ಯೆ ಇದೆ, ನಾನು ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲ ನನಗೆ, ನಾನು ಪ್ರೊಫೆಸರ್ ಅಲ್ಲ, ಏನಾದ್ರು ಇತ್ತು ಸಮಸ್ಯೆಗಳಿತ್ತು ಅಂದ್ರೆ ಬಗೆಹರಿಸೋಣ ಅನ್ನುವಂಥ ಮಾತನ್ನು DPR ಸೆಕ್ರೆಟ್ರಿಯವರು ಕೂಡ ನನಗೆ ದೂರವಾಣಿ ಮುಖಾಂತರ ತಿಳಿಸಿದ್ರು. ನಾನು ಮತ್ತೆ ಅವ್ರ ಹತ್ರ DPR ಕಾರ್ಯದರ್ಶಿಗಳ ಹತ್ರ ಮಾತನಾಡಿದಾಗ ಒಂದು ಅಜೆಂಡಾ ಮಾಡಿಕೊಡಿ, ಚರ್ಚೆ ಮಾಡೋಣ, DPRನವರು ಮತ್ತು ಎಲ್ಲ ಲಾ ಡಿಪಾರ್ಟ್ಮೆಂಟ್ನವರು ಎಲ್ಲರನ್ನೂ ಕರೆತೀನಿ, ನೀವು ಕೂಡ ಸೋಷಿಯಲ್ ವೆಲ್ಫೇರ್ನವರು ಬರಲಿ, ಏನು ಪ್ರಾಬ್ಲಮ್ ಆಗುತ್ತೆ ತಿಳಿಸಿ ಅನ್ನೋದನ್ನ ಬಹಳ ವೈಜ್ಞಾನಿಕವಾಗಿ ಸೂಚನೆಯನ್ನು ಕೊಟ್ಟರು. ನಾನು ಒಂದು ಅಜೆಂಡವನ್ನು ಕೂಡ DPR ಕಾರ್ಯದರ್ಶಿಗಳಿಗೆ ಮಾಡಿಕೊಟ್ಟೆ. ಅವರು 14/10/2025 ಸುಮಾರು 3 ಗಂಟೆಗಳ ಕಾಲ DPR ಕಾರ್ಯದರ್ಶಿಗಳ ಕೊಠಡಿಯಲ್ಲಿ ಒಂದು ಸಭೆ ಆಯಿತು. ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಕೂಡ ಭಾಗವಹಿಸಿದರು. ಆ ನಡವಳಿ ಕೂಡ ಅದಾಗಿದೆ. 14/10/2025 ಸಭೆ ನಡವಳಿ ಇದೆ. ಮೊದಲನೇ ಅಂಶನೇ ಕೂಡ ನೀನು SC STಗಳಿಗೆ ಮಾತ್ರ ರೋಸ್ಟ್ ಬಿಂದು ಮಾಡಿಕೊಟ್ಟಿದೆ, ಅದು 100 ಬಿಂದುಗಳಿಗೂ ಕೂಡ ರೋಸ್ಟ್ ಬಿಂದುಗಳನ್ನ ಸಿದ್ಧಪಡಿಸಿ ನಮಗೆ ಕೊಡಿ ವೈಜ್ಞಾನಿಕವಾಗಿ ಅನ್ನುವಂಥ ಮಾತನ್ನು ಅವರು ಪ್ರೊಸೀಡಿಂಗ್ಸ್ನಲ್ಲಿ ನಮೂದಿಸಿದ್ದಾರೆ. ಆ ಪ್ರಕಾರವಾಗಿ ನಾನು ರಾಜ್ಯ ಸರ್ಕಾರಿ SC/ST ನೌಕರರ ಸಂಘದ ಅಧ್ಯಕ್ಷನಾದಂತಹ ನಾನು 100 ಬಿಂದುಗಳಿಗೂ ಕೂಡ ಒಂದು ವೈಜ್ಞಾನಿಕವಾದಂತಹ ಒಂದು ಮೀಸಲಾತಿ ರೋಸ್ಟರ್ ಬಿಂದುಗಳನ್ನು ನಾನು ಮಾಡಿ ಸಬ್ಮಿಟ್ ಮಾಡಿದೆ. ಏನು ರೋಸ್ಟರ್ ಬಿಂದು ಅನ್ನುವಂಥದ್ದು, ಯಾವ್ಯಾವ ಹುದ್ದೆಗಳಲ್ಲಿ ಯಾವ್ಯಾವ ಜಾತಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋಂಥದ್ದೇ ರೋಸ್ಟರ್ ಬಿಂದು. ರೋಸ್ಟರ್ ಇಂತಹ ಪಾಯಿಂಟ್ಗಳಲ್ಲಿ ಬಂದಾಗ ಇಂಥವ್ರನ್ನ ಆಯ್ಕೆ ಮಾಡಬೇಕು ಅಂತ. ಬಹಳ ಮುಖ್ಯವಾಗಿ 1977ನೇ ಇಸ್ವಿಯಲ್ಲಿ ರೋಸ್ಟರ್ ಬಿಂದುಗಳನ್ನ ಸಿದ್ಧಪಡಿಸಿದರು. 27/4/1978 ಬಡ್ತಿಗೆ ಸಂಬಂಧಪಟ್ಟಂತೆ ಮತ್ತು ನೇಮಕಾತಿಗೆ 77ನೇ ಇಸ್ವಿಯಲ್ಲಿ ಕೂಡ ರೋಸ್ಟ್ ಬಿಂದುಗಳು ನಿಗದಿಯಾಗಿತ್ತು. ಅದನ್ನು ಇಂದಿನ 95ನೇ ಇಸ್ವಿಯಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ 77ನೇ ಇಸ್ವಿಯ ರೋಸ್ಟರ್ ಬಿಂದುಗಳನ್ನು ಬದಲಾವಣೆ ಮಾಡಿ 1/7/14/21/27 ಇದ್ದಂತೆ ಇದನ್ನು 1 SC ಕೊಟ್ಟು 7ರ ಬದಲು 9, 14ರ ಬದಲು 15, 21ರ ಬದಲು 23ಕ್ಕೆ ದೂಡಿ ಕಮ್ಮಿ ಹುದ್ದೆಗಳು, ಗೆಸ್ಟೆಡ್ ಹುದ್ದೆಗಳು, ಗ್ರೂಪ್ A ಮತ್ತು ಗ್ರೂಪ್ B ಹುದ್ದೆಗಳು ಕಮ್ಮಿ ಇದ್ದಾಗ, 8ಕ್ಕಿಂತ ಕಮ್ಮಿ ಇದ್ದಾಗ ಒಂದು ಕೂಡ ರೈಟ್ ಕಮ್ಯುನಿಟಿಯವ್ರಿಗೆ ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ ಕಮ್ಯುನಿಟಿಯವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬಾರ್ದು ಅನ್ನುವಂಥ ಉದ್ದೇಶದಿಂದ 95ನೇ ಇಸ್ವಿಯಲ್ಲಿ ತಿದ್ದುಪಡಿ ಆಗಿತ್ತು. ಬಟ್ ಈಗಿನ ಸರ್ಕಾರ ಕೂಡ 3/9/2027 ಹೊಸ ರೋಸ್ಟ್ ಬಿಂದುಗಳನ್ನು ಅದೇ ಹಳೆ ರೋಸ್ಟ್ ಬಿಂದುಗಳನ್ನೇ 95ನೇ ಇಸ್ವಿ ಆದೇಶವನ್ನು ಏನು 2022 ಮುಂದುವರಿಸಿತ್ತು, 22ರಲ್ಲಿ ಮುಂದುವರೆದಿರುವಂತಹ ಆದೇಶ 2025 ಅವರು ರಿವೈಸ್ಡ್ ಮಾಡಿದ್ರು. ಸೇಮ್ ಅದೇ ಬಿಂದುಗಳನ್ನು ಮುಂದುವರಿಸಿ SCಗೆ A ಮತ್ತು B C ಅಂತ ಏನು ನಿಗದಿಪಡಿಸಿದ್ರು, ಇದು ಹಲವಾರು ಗೊಂದಲಗಳಿಗೆ ಕಾರಣ ಆಗುತ್ತೆ ಅಂತೇಳಿ ನಾನು ಏನು DPR ಕಾರ್ಯದರ್ಶಿಗಳ ಗಮನಕ್ಕೆ ತಂದು ಕೊಟ್ಟಾಗ ನೀವೇ ಮಾಡಿಕೊಡಿ ಅಂದರು. ನಾನು ಒಂದು ಹೊಸ ರೋಸ್ಟರ್ ಬಿಂದುಗಳನ್ನು ವೈಜ್ಞಾನಿಕವಾಗಿ ಗುರುತು ಮಾಡಿಕೊಟ್ಟೆ. ಉದಾಹರಣೆಗೆ 17% SCಗಳಿಗಿದೆ, 100ನ್ನು 17ರಿಂದ ಭಾಗಿಸಿದಾಗ 5.88 ಬಿಂದು ಬರುತ್ತೆ. ಅಂದರೆ 6ನೇ ಬಿಂದು SCಗೆ ನಿಂತ್ಕೊಳ್ಳುತ್ತೆ.
ಒಂದನೇ ಬಿಂದು ಎಸ್ ಸಿ ಸಿಕ್ಕಿದೆ, ಪ್ಲಸ್ 6 ಸೇರಿಸಿದಾಗ ನಮಗೆ 7ನೇ ಬಿಂದು ಬರುತ್ತೆ, ಪ್ಲಸ್ 6 ಸೇರಿಸಿದಾಗ 13ನೇ ಬಿಂದು ಬರುತ್ತೆ, ಪ್ಲಸ್ 6 ಸೇರಿಸಿದಾಗ 19ನೇ ಬಿಂದು ಬರುತ್ತೆ, ಪ್ಲಸ್ 6 ಸೇರಿಸಿದಾಗ 25ನೇ ಬಿಂದು ಬರುತ್ತೆ. ಈ ರೀತಿ ವೈಜ್ಞಾನಿಕವಾಗಿ ಯಾವುದೇ ವರ್ಗಕ್ಕೂ ಅನ್ಯಾಯ ಆಗದೆ ಇರುವಂಥ ರೀತಿಯಲ್ಲಿ ಮಾಡಿಕೊಟ್ಟೆ. ಎಸ್ ಟಿಗಳಿಗೂ ಕೂಡ ನಾನೇ ಮಾಡಿಕೊಟ್ಟೆ. ಹಿಂದುಳಿದವರೆಗೂ 15% ಕೂಡ ರೋಸ್ಟರ್ ಬಿಂದುಗಳನ್ನ ಫಿಕ್ಸ್ ಮಾಡಿಕೊಟ್ಟೆ. 44% ಇರುವಂಥ ಸಾಮಾನ್ಯದವ್ರಿಗೂ ರೋಸ್ಟರ್ ಬಿಂದುಗಳನ್ನ ಫಿಕ್ಸ್ ಮಾಡಿಕೊಟ್ಟೆ. 3A 3B 2A ಇದಕ್ಕೂ ಕೂಡ 4 ಮತ್ತು 5% ಕೂಡ ರೋಸ್ಟರ್ ಬಿಂದುಗಳನ್ನ ಫಿಕ್ಸ್ ಮಾಡಿ 100 ಬಿಂದುಗಳಿಗೂ ಕೂಡ ರೋಸ್ಟರ್ನ 1 ವಾರಗಳ ಕಾಲ ನಾನು ಕಾಲಾವಕಾಶವನ್ನು ತೆಗೆದುಕೊಂಡು ನಾನು ರೋಸ್ಟರ್ ಬಿಂದುಗಳನ್ನ ಫಿಕ್ಸ್ ಮಾಡಿಕೊಟ್ಟೆ. ಏನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅದನ್ನು ಸಮಾಜ ಕಲ್ಯಾಣ ಇಲಾಖೆಯ ಸಹಮತಿಯನ್ನು ಕೇಳ್ತು, ಕನ್ಕರೆಂಟನ್ನು ಕೇಳ್ತು. ಆದರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹೆಚ್ಚಿನ ಮಾಹಿತಿ ಇಲ್ಲದೆ ಏನೋ ಒಂದು ರೀತಿಯಲ್ಲಿ ನಾವೇ ಬಹಳ ತಿಳ್ಕೊಂಡಿದ್ದೀವಿ, ನಾವು ಅನ್ಯಾಯ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಮತ್ತು ಈ ಹೊಸ ವೈಜ್ಞಾನಿಕವಾದಂಥ ರೋಸ್ಟರ್ ಬಿಂದುಗಳನ್ನು ಅಳವಡಿಸ್ಕೊಂಡ್ರೆ ಸಾಮಾನ್ಯ ವರ್ಗದವರು ಆಕ್ಷೇಪಣೆ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ ಅಂತ ಭಾವಿಸ್ಕೊಂಡು ದಿನಾಂಕ 2/1/2025 ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಬ್ಯಾಕ್ಲಾಗ್ ಕಮಿಟಿಯ ಸಭೆಯಲ್ಲಿ 95ನೇ ಇಸ್ವಿ ಮೀಸಲಾತಿ ಆದೇಶ ಏನಿತ್ತು ರೋಸ್ಟರ್ ಬಿಂದುಗಳು 2002ರಲ್ಲಿ ಹಿಂದಿನ ಸರ್ಕಾರ ಏನು ಮೀಸಲಾತಿ ರೋಸ್ಟರ್ ಬಿಂದುಗಳನ್ನ ಮಾಡಿತ್ತು ಅದನ್ನೇ ಮುಂದುವರಿಸೋದು, ಮುಂದೆ ಏನಾದ್ರು ದೂರುಗಳು ಬಂದಾಗ ಪರಿಶೀಲಿಸ್ಬೋದು ಅಂತೇಳಿ ನಿರ್ಣಯ ಮಾಡಿಬಿಟ್ರು. ಇದು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಗಳಿಗೆ ಬಹಳ ಅನ್ಯಾಯವಾಗಿದೆ. ಹಾಗಾಗಿ ಈ ರೋಸ್ಟರ್ ಬಿಂದು ಅವೈಜ್ಞಾನಿಕವಾಗಿರೋದ್ರಿಂದ, ನ್ಯಾಯಸಮ್ಮತವಾಗಿ ಇಲ್ಲದೇ ಇರೋದ್ರಿಂದ ಪರಿಶಿಷ್ಟ ಜಾತಿಯ ಬಲಗೈ ಮತ್ತು ಕೊಲಂಬ ವರ್ಗದವರಿಗೆ ಬಹಳ ಅನ್ಯಾಯ ಆಗೋದ್ರಿಂದ ಈ ಮೀಸಲಾತಿ ರೋಸ್ಟರ್ ಬಿಂದುಗಳು ವರ್ಗೀಕರಣ ಬಹಳ ಅಗತ್ಯತೆ ಇರುತ್ತೆ ಅನ್ನುವಂಥ ಅಂಶವನ್ನು ನಾನು ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.